ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೈಸ್. ತುಂಬ ತಡ ಮಾಡೋದು ಬೇಡ, ಸ್ಟ್ರೈಟ್ ಅವೇ ಟ್ರೈಲರ್ ನೋಡೋಣ. It's true. It's true. British no. ಸೊ ಪ್ರಶಾಂತ್ ನಿಲ್ದು ಯಾವುದೇ ಮೂವಿ ಆಗಲಿ ಅದೊಂಥರ ಬೇಸ್ ವಾಯ್ಸ್ ಇರುತ್ತೆ. ಆ್ಯಂಡ್ ಏನಾದ್ರು ಒಂದು ಗನ್ ಅಂತ ಇದ್ದೇ ಇರುತ್ತೆ ಮೂವಿಲಿ. ಗನ್ ಇಲ್ಲದೆ ಇರೋಂಥ ಮೂವಿನೇ ಇಲ್ಲ ಅಂತ ಅಂದ್ಕೊಳ್ಳಿ. ಸೊ ಇದು ಯಾವುದೋ ಸ್ಟೋರಿ ಹೇಳ್ತಾ ಇದ್ದಾರೆ. ದೇಶಕ್ಕೆ ಕಾಟನ್ ಸ್ಟೀಲ್ ಮತ್ತೆ ಸ್ಪೈಸಸ್ಗೋಸ್ಕರ ಬಂದ್ರು. ಆದ್ರೆ 250 ವರ್ಷ ಅವರಿಲ್ಲೇ ಇದ್ದಿದ್ದಕ್ಕೆ ಕಾರಣ. ಸೊ ಇದು ಏನೋ ಒಂಥರ ಓಲ್ಡ್ ಸ್ಟೋರಿ ಹೇಳ್ತಾ ಇದ್ದಾರೆ. They came here for the opium poppy, which produces the most ಓಪಿಯಂ ಪಾಪಿ ಎಲ್ಲೋ ಕೇಳಿದ್ದೀನಲ್ಲ. addictive substance in the world. Heroin. ಇದು ಮ್ಯಾಟ್ರು. ಕಾನ್ಸೆಪ್ಟ್ ತುಂಬ ಬೇರೆ ಕಡೆನೇ ಹೋಗ್ತಿದೆ. ಪ್ರಪಂಚದಲ್ಲಿ ಓಪಿಯಂನ ಅಧಿಕ. ಸೊ ಮೈತ್ರಿ ಮೂವೀಸ್, ನಂದಮುರಾರಿ, ತಾರಕ್ ರಾಮರಾವ್ ಆರ್ಟ್ಸ್, ಟಿ ಸೀರೀಸ್ ಫಿಲಮ್ಸ್. ಸೊ ಪ್ರೊಡ್ಯೂಸ್ ಅವ್ರು ಮಾಡ್ತಾರೆ ಅನ್ಸುತ್ತೆ. ಈ 3 ಜನನ ಪ್ರೊಡ್ಯೂಸರ್ಸ್ ಅಂತ ಅನ್ಕೊಂತೀನಿ. ಬೆಳೆಯೋದು 2 ಪ್ರಾಂತ್ಯಗಳಲ್ಲಿ, ಅಫ್ಘಾನಿಸ್ತಾನ್ ಮತ್ತೆ ಗೋಲ್ಡನ್ ಟ್ರಯಾಂಗಲ್. ಬ್ರಿಟಿಷರು ಅದನ್ನ ಅಧೀನದಲ್ಲಿ ಇಟ್ಕೊಂಡು 95% ಓಪಿಯಂ ಟ್ರೇಡ್ ಕಂಟ್ರೋಲ್ ಮಾಡ್ತಿದ್ರು. ಇದು ಆಲ್ಮೋಸ್ಟ್ ಬ್ರಿಟಿಷ್ ಕಾಲದ ಸ್ಟೋರಿ. In 1940s, ಕೆಲವೊಂದು ರಿಯಲ್ ಫುಟೇಜ್ಗಳು ಯೂಸ್ ಮಾಡಿದ್ದಾರೆ ಅನ್ಸುತ್ತೆ, ಇಲ್ಲಿ ನೋಡ್ಬೋದು. 95% ಓಪಿಯಂ ಟ್ರೇಡ್ ಕಂಟ್ರೋಲ್ ಮಾಡ್ತಿದ್ರು. ಎಲ್ಲ ರಿಯಲ್ ಫುಟೇಜ್. 1947, when the British left India, they also left behind the most profitable business in the world. ಹೌದಲ್ವಾ ಆ್ಯಕ್ಚುಲಿ. ಸೊ ಬ್ರಿಟಿಷು ಹೊರಡ್ಬೇಕಾದ್ರೆ ಈ ಥರದ್ನೆಲ್ಲ ಅವರು ಬಿಟ್ಟೋಗಿದ್ದಾರೆ ಅಂದರೆ ಓಕೆ, ಲೈಕ್ ಇದು ಫಿಕ್ಷನ್ ಇರ್ಬೋದು, ಬಟ್ ಸ್ಟಿಲ್ ಇದೊಂಥರ ಯೋಚನೆ ಮಾಡೋಂಥ ವಿಷಯನೇ. ಅದರಿಂದ ವ್ಯಾಪಾರ 2 ಭಾಗವಾಯಿತು. ಒಂದು ಆಫ್ಘಾನ್ ಟ್ರೇಡಿಂಗ್ ಕಂಪನಿ, ಇನ್ನೊಂದು ಗೋಲ್ಡನ್ ಟ್ರೇಡಿಂಗ್ ಕಂಪನಿ. ಸೊ ಪ್ರಶಾಂತ್ ನೀಲ್ ಮೂವಿಲಂತೂ ಒಂದು ಸ್ಟೋರಿ ಲೈನ್ ಅಂತೂ ಸಖತ್ ಸ್ಟ್ರಾಂಗ್ ಆಗಿರುತ್ತೆ. ಒಂದು ಇಂಟ್ರೆಸ್ಟಿಂಗ್ ಆಗಿ ಕುತ್ಕೊಂಡು ನೋಡುವಂಥ ಮೂಡಂತೂ ತರಿಸುತ್ತೆ. ಆವಾಗಲೇ ಓಪಿಯಂ ವಾರ್ ಶುರುವಾಯಿತು. ಏನು ಕ್ರೇಜಿ ಅಂದರೆ ಅದೊಂದು ವೈಲೆನ್ಸ್ನ ಸ್ಕ್ರೀನ್ ಪ್ಲೇಯಲ್ಲೇ ತಂದುಕೊಡ್ತಾರೆ. ಸಕ್ಕತ್ತಾಗಿತ್ತು ವಿಜುವಲ್ಸ್. ಆವಾಗಲೇ ಫ್ರಮ್ ದಿ ಡೈರೆಕ್ಟರ್ ಆಫ್ ಉಗ್ರಂ ಎವರ್ ಗ್ರೀನ್ ಮೂವಿ. KGF 1, KGF 2 ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸಲಾರ್ ಪಾರ್ಟ್ 1. ಸೊ ಉಗ್ರಂ ಬೇರೆ ಅಲ್ಲ, ಸಲಾರ್ ಪಾರ್ಟ್ 1 ಬೇರೆ ಅಲ್ಲ. ಉಗ್ರಂ ಈಸ್ ಎ ಕಂಪ್ಲೀಟ್ ಸ್ಟೋರಿ. ಸಲಾರ್ ಪಾರ್ಟ್ 1 ಈಸ್ ಎ ಆಫ್ ಇಟ್. ಆಯಿತಾ. ಸಲಾರ್ನ ತುಂಬ ಕಮರ್ಷಿಯಲ್ ಆಗಿ ತುಂಬ ದೊಡ್ಡದಾಗೆ ಶೂಟ್ ಮಾಡ್ತಿದ್ದಾರೆ ವಿತ್ ಸಮ್ ಎಕ್ಸ್ಟ್ರಾ ಮೆಣಸು ಪುಡಿ, ಅಳು ಮುಳು ಕಡ್ಡಿ ಕಸ ಹಾಕಿ ಮಾಡ್ತಿದ್ದಾರೆ. ಬಟ್ ಉಗ್ರಂ ಈಸ್ ಎಪಿಕ್. ಈ ವಿಲನ್ಸ್ ಹುಟ್ಕೊಂಡ್ರು. Genesis chapter 1, verse 1. ರುಕ್ಮಿಣಿ ವಸಂತ್. On the first day, God created light. 1967 ಅಲ್ಲಿ ನಡೆಯೋ ಸ್ಟೋರಿ ಇದು. On the second day, He created the sky and the water. ಎಂಟ್ರಿಗಳಂತೂ ಎಪಿಕ್ ಆಗಿರುತ್ತೆ ಇವ್ರ ಮೂವಿಲಿ. On the third day, He created the land and the vegetation. And on the fourth day, He made the sun and the moon and the stars. On the fifth day, He created the ಆಲ್ಮೋಸ್ಟ್ ವರ್ಲ್ಡಲ್ಲಿ ಎಲ್ಲ ಕಂಟ್ರಿನೂ ಕವರ್ ಮಾಡಿಬಿಟ್ಟಿದ್ರಪ್ಪ ಈ ಮೂವಿಲಿ. ಆ್ಯಂಡ್ ಎಲ್ಲ ಕ್ಯಾರೆಕ್ಟರ್ಸ್ನು ಎಪಿಕಾಗಿ ತಗೊಬಂದಿದ್ದಾರೆ. creatures in the sea and the birds in the sky. ಇದಂತೂ ಹೆವಿ ಬ್ರೂಟಲ್ ಇದು. ಹಿಂದ್ಗಡೆ ಅಷ್ಟು ಜನ ಹ್ಯಾಂಗು, ಇಲ್ಲಿ ಕಿರಿಸ್ತಾ ಇರೋದು ಆ್ಯಂಡ್ ಇಲ್ಲಿ ಮರ್ಡರ್ ಮಾಡ್ತಿರೋದು. On the sixth day, ಆಫ್ರಿಕಾ. He made the animals and the humans. ಟ್ರೈನರು ಪಾಪ ಮುದ್ಕ ವಯಸ್ಸಾಗ್ಬಿಟ್ಟಿದೆ, ಟ್ರೈನ್ ಮಾಡಿ ಈಸ್ ಆರ್ಮೀಸ್. ಟ್ರೈನರ್ ಹಂಗಿರ್ಬೋದು, ಆರ್ಮಿ ನೋಡಿ ಹೆಂಗಿದೆ. And on the seventh day, God rested. And then ಇವಾಗ ಹೀರೋ ಎಂಟ್ರಿ ಅನ್ಸುತ್ತೆ.
And then the devil was born. ಏನು ಗುರು ಇದು, ಯಪ್ಪ ಹೆವಿ ಬ್ರೂಟಲ್ ಇದು. ಸ್ಟಿಲ್ ಹ್ಯಾಪಿ ಬರ್ತ್ಡೇ ತಾರಕ್, NTR ಬರ್ತ್ಡೇಗೆ ಅಂತ ರಿಲೀಸ್ ಮಾಡಿರೋ ಗ್ಲಿಂಪ್ಸ್ ಇದು. ಕ್ಯಾರೆಕ್ಟರ್ ನೇಮ್ ರಿವೀಲ್ ಆಗಿದೆ, ಲ್ಯೂಗರ್. ದೇವ್ರು ನಂಗೊಂದು ದೊಡ್ಡ ವರ ಕೊಟ್ಟಿದ್ದಾನೆ. ಟ್ರಿಗರ್ ಹೇಳ್ದಾದ್ಮೇಲೆ ಮರ್ತೋಗೋದು. ಕ್ರೇಜಿ ಮಾತ್ರ ಇದಂತೂ. ಬಟ್ ಒರಿಜಿನಲ್ ತಾರಕ್ ವಾಯ್ಸ್ ಥರ ಇದೆ. ಬಟ್ ಇವಾಗ ವಾಯ್ಸ್ ಮಾಡ್ಯುಲೇಷನ್ ಕೆಲವೊಂದು ಆ್ಯಪಲ್ಲಿ ನೋಡಿರ್ಬೋದು, ಮೋದಿನೇ ಸಾಂಗ್ ಆಡ್ತಾರೆ, ವಾಯ್ಸ್ ಮಾಡ್ಯುಲೇಷನ್ ಏನು ಪ್ರಾಬ್ಲಮ್ ಇಲ್ಲ, ವಾಯ್ಸ್ ಬಂದ್ಬಿಡುತ್ತೆ. ಸ್ಟಿಲ್ ಅವರೇ ಮಾತಾಡಬೇಕು ಅಂತೇನಿಲ್ಲ, ಬಟ್ ಯಾರೇ ಮಾತಾಡಿದ್ರು ಅವರು ವಾಯ್ಸ್ಗೆ ಮಾಡಿಬಿಡ್ತಾರೆ. ಆ ರೇಂಜಿಗೆ ಟೆಕ್ನಾಲಜಿ ಡೆವಲಪ್ ಆಗಿದೆ. ಲಿಟ್ರಲಿ ಈ ಮನುಷ್ಯ ಹಳೇ ಫಿಲಮ್ಗಳಲ್ಲಿ ಬಾಡಿ ಆ್ಯಂಡ್ ಈ ಫಿಲಮಲ್ಲಿ ಬಾಡಿ ನೋಡಿದ್ರೆ ಎಪಿಕ್ ಚೇಂಜು, ಡ್ರಾಸ್ಟಿಕ್ ಚೇಂಜ್. ಇದಂತೂ ತುಂಬಾ ವರ್ಕೌಟ್ ಮಾಡಿ, ತುಂಬಾ ಡೆಡಿಕೇಟೆಡ್ ಆಗಿ ಫಿಲಮ್ಗೆ ಅಂತಲೇ ತೊಡಗಿಸ್ಕೊಂಬಿಟ್ಟಿದ್ದಾರೆ ಅವ್ರನ್ನ. ಹ್ಯಾಟ್ಸ್ ಆಫ್. ಮಲ್ಕೊಂಡಿದ್ದಾಗ ನನ್ನ ಕನಸಲ್ಲಿ ನಾನು ಕೊಂದವ್ರ ಮುಖ ಕಾಣಲ್ಲ, ಮಿಕ್ಕಿರೋ ವೈರಿಗಳ ಮುಖನೇ ಕಾಣುತ್ತೆ. ಏನು ಡೈಲಾಗ್ ಅದು, ಕ್ರೇಜಿ. ದಾರಿ ತಪ್ಪಿನೂ ನನ್ನ ಕನಸಲ್ಲಿ ಬರಕ್ಕೆ ಹೋಗ್ಬೇಡ. ಸೊ ಕೆಲವೊಂದು ಡೈಲಾಗ್ಗಳು ಒರಿಜಿನ್ ಲ್ಯಾಂಗ್ವೇಜಲ್ಲಿ ಬರೆದಿರ್ತಾರೆ, ಅದನ್ನು ಬೇರೆ ಲ್ಯಾಂಗ್ವೇಜಿಗೆ ಕನ್ವರ್ಟ್ ಮಾಡಿದಾಗ ಅಷ್ಟು ಪಂಚಿಂಗ್ ಆಗಿರೋದಿಲ್ಲ. ಬಟ್ ಇದೇ ಡೈಲಾಗು ತೆಲುಗು ಟ್ರೈಲರಲ್ಲಿ ನೋಡಿದ್ರೆ ಹೆವಿ ಪಂಚಿಂಗ್ ಆಗಿರ್ಬೋದು. ಬಟ್ ಇದರಲ್ಲಿ ಅಷ್ಟು ಪಂಚ್ ಸಿಕ್ಕಲಿಲ್ಲ ನನಗೆ. ಟೈಟಲ್ ಕಾರ್ಡು ಕ್ರೇಜಿ ಇದೆ, ಡ್ರ್ಯಾಗನ್. ನನ್ನ ಡೌಟ್ ಏನಂದರೆ ಜಲೀಲ್ ಸಾಬ್, ಈ ಗಿಡ ಹೆರಾಯಿನ್ಗಿಂತ ಜಾಸ್ತಿ ವಿಲನ್ಸ್ನೇ ತಯಾರು ಮಾಡ್ತಿದ್ದಾವ ಅಂತ. ಈ ಕಥೆಯಲ್ಲೆಲ್ಲ ವಿಲನ್ಗಳೇ ಇದ್ದಾರೆ. ಅದನ್ನು ಬರೆಯೋರಿಗೂ ಗೊತ್ತು. ವಿಲನ್ಗಳ ಕ್ರೂರತೆ ಜಾಸ್ತಿ ಆದಾಗ ಆ ಕಥೆ ಒಳಗೊಂದು ಹೀರೋನ ಇಳಿಸ್ಬೇಕು ಅಂತ. ಈ ಸರಿ ಆ ಕ್ಯಾರೆಕ್ಟರ್ ನಿಮ್ಮದೇ ಸರ್, ನೀವೇ ತಡಿಬೇಕು. ನ್ಯೂ ಎಂಟ್ರಿ ಬಾಲಿವುಡಿಂದನೂ ಬಂದ್ಬಿಟ್ಟಿದೆ, ಟ್ರೆಂಡ್ ಆಗಿಬಿಟ್ಟಿದೆ ಇವಾಗ ಎಲ್ಲ ಮಿಕ್ಸಪ್. ಮುಂಚೆ ಒಂದು ಎರ ಇತ್ತು, ಎಲ್ಲ ಸಪ್ರೇಟು. ಈ ಮನುಷ್ಯ ಎಲ್ಲರನ್ನೂ ಒಟ್ಟು ಗೂಡಿಸ್ಬಿಟ್ಟಿದ್ದಾನೆ ಅಷ್ಟೆ. ಆ್ಯಂಡ್ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗು. ಒಂದು ಸ್ಟೋರಿ ಹೇಳ್ತಾರೆ, ತುಂಬ ಹೈ ಬಡ್ಜೆಟಲ್ಲಿ ಹೇಳ್ತಾರೆ, ಹೈ ಲೆವೆಲಲ್ಲಿ ಹೇಳ್ತಾರೆ. ನೋಡೋಕ್ಕೆ ಚೆನ್ನಾಗಿರುತ್ತೆ, ಒಳ್ಳೆ ವಿಜುವಲ್ಸು, ಒಳ್ಳೆ ಮ್ಯೂಸಿಕ್ಕು. ನೋಡೋಣ. ಬಟ್ ಆಲ್ಮೋಸ್ಟ್ ನನಗನ್ಸೋ ಪ್ರಕಾರ ಕೆಲವೊಂದು ಪಾರ್ಟ್ ಮುಗಿದೋಗಿದೆ ಶೂಟಿಂಗು. ಇನ್ನೂ ಕಂಪ್ಲೀಟಾಗಿ ಮುಗಿಸಿ ಆ್ಯಂಡ್ ಅದನ್ನು ಕ್ರಾಸ್ ಚೆಕ್ ಮಾಡಿ ಫೈನಲೈಸ್ ಮಾಡಿ ಇನ್ನೂ ತುಂಬ ಕೆಲಸ ಇದೆ ಅನಿಸುತ್ತೆ. ತುಂಬ ಕೆಲಸ ಇದೆ ಅಂತಿದ್ನಲ್ಲ ನೋಡಿ. 11ನೇ ತಾರೀಕು 6ನೇ ತಿಂಗಳು, 11ನೇ ತಾರೀಕು 6ನೇ ತಿಂಗಳು, ನೆಕ್ಸ್ಟ್ ತಿಂಗಳು, ನೆಕ್ಸ್ಟ್ ವರ್ಷ 2027. ಸೊ 11/6/2027ಗೆ ರಿಲೀಸು. ಆಲ್ಮೋಸ್ಟ್ ನನಗನ್ಸೋ ಪ್ರಕಾರ ಒಂದು 50% ಆದರೂ ಶೂಟಿಂಗ್ ಮಾಡಿರ್ತಾರೆ ಗುರು. ಎಲ್ಲ ಆ ರೇಂಜಿಗೆ ವಿಜುವಲ್ ಸಿಕ್ಕಿದೆ ಅಂದರೆ. ನೆಟ್ಫ್ಲಿಕ್ಸಲ್ಲಿ ಬರುತ್ತೆ ಮೂವಿದು. ಇದು ಲೈಕ್ ಏನಂತ ಚೇಂಜಸ್ ಅನಿಸ್ತಿಲ್ಲ. ಲೈಕ್ ಆ್ಯಸ್ ಯೂಶುವಲ್ ಪ್ರಶಾಂತ್ ನೀಲ್ ಮೂವಿ ಅಂದರೆ ಯಾವ ಥರ ಇರುತ್ತೆ, ಆ್ಯಂಡ್ ಎಲ್ಲ ಮೂವಿಲೂ ಸೇಮ್ ಪ್ಯಾಟ್ರನ್, ಲೈಕ್ ಸೇಮ್ ಬ್ಯಾಕ್ಗ್ರೌಂಡು. ಮೇ ಬಿ ಇದರಲ್ಲಿ ಸ್ವಲ್ಪ ಕಲರ್ ಕೊಟ್ಟಿದ್ದಾರೆ, ರೆಸ್ಟ್ ಒಂಥರ ವಿಂಟೇಜ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಆ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಏನು ಹೇಳೋಕ್ಕಾಗೋದಿಲ್ಲ, ಒಂಥರ ಡಸ್ಕಿ ಬ್ಯಾಕ್ಗ್ರೌಂಡ್ ಇರ್ತಿತ್ತು. ಈ ಸಲ ಒಂದು ಸ್ವಲ್ಪ ಚೇಂಜ್ ಇದೆ. ಬಟ್ ವಾಯ್ಲೆನ್ಸ್ ಆ್ಯಂಡ್ ಎಂಟ್ರಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್
ಡಿಫ್ರೆಂಟ್ ಇರ್ಬೋದು, ಬಟ್ ಸ್ಟಿಲ್ ವರ್ಕ್ ರಿಲೇಟೆಡ್ ಈಗ ಯಾರೇ ನೋಡಿದ್ರು ಇದು ಪ್ರಶಾಂತ್ ನೀಲ್ ಮೂವಿನಾ ಅಂತ ಕೇಳ್ತಾರೆ. ಸೊ ಒಂದು ಪ್ಯಾಟ್ರನ್ ಫಾಲೋ ಮಾಡ್ಕೊಂಡು ಬಂದಿದ್ರೆ ಗುಡ್ ಒನ್, ಅದರಲ್ಲೇನು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್ ಸ್ಟಿಲ್ ಇಟ್ಸ್ ಗುಡ್ ಎ ಟ್ರೈಲರ್. ಅಂಥದ್ದೇನು ಅಬ್ಸರ್ವ್ ಮಾಡೋಂಥದ್ದೇನಿಲ್ಲ, ಬಟ್ ಚೆನ್ನಾಗಿದೆ ಟ್ರೈಲರ್, ಕ್ರೇಜಿ ಆಗಿದೆ. ಲೈಕ್ ಫ್ಯಾನ್ಸ್ಗಂತೂ ಹಬ್ಬದ ಊಟ, ಓಕೆನಾ. ಬಟ್ ನೋಡೋಣ, ಲೈಕ್ ನೆಕ್ಸ್ಟ್ ಇನ್ನೂ 1 ವರ್ಷ ಇದೆ, 1 ವರ್ಷದ ಟೈಮಲ್ಲಿ ಇನ್ನೂ 1-2 ಟ್ರೈಲರ್ ಬರ್ಬೋದು. ಸೊ ನೆಕ್ಸ್ಟ್ ಟ್ರೈಲರ್ ಬಿಟ್ಟಾಗ ಇನ್ನೊಂದು ವಿಡಿಯೋ ಮಾಡೋಣ, ಅವಾಗ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್ ಗೈಸ್.